ಮೊದಲಿಗೆ ಸೋಮರಾಜು ಅವರ ಬುಕ್ ನೋಡಿದಾಗ ನನಗೆ ತುಂಬಾ ಆಶ್ಚರ್ಯ ಮತ್ತು ಗಾಬರಿ ಎರಡೂ ಆಯಿತು. ಸೋಮರಾಜು ಅವರ ಒಳಗಡೆ ಈ ರೀತಿಯ ಒಂದು ವಿದ್ಯೆ ಅಡಗಿದೆ ಅಂತ ಖಂಡಿತ ನನಗೆ ಗೊತ್ತಿರಲಿಲ್ಲ. ಏಕೆಂದ್ರೆ ದಿನ ಜೊತೆಲೇ ಇರ್ತೀವಿ, ಜೊತೆಲೆ ಟೀ ಕುಡಿಯೋದು, ಜೊತೆಲೆ ಬೆಳಿಗ್ಗೆ ಸಂಜೆ ತನಕ ಜೊತೆಲೇ ಇರ್ತೀವಿ. ಆದ್ರೂ ಇಷ್ಟೊಂದು ವಿಚಾರಗಳನ್ನ, ಯಾಕೆಂದ್ರೆ ಬುಕ್ಕಲ್ಲಿ ಉಪಯೋಗಿಸಿರುವಂತ ಪದಗಳಿದೆಯಲ್ಲ, ಅದ್ರ ಬಗ್ಗೆ ನಾವು ಮಾತಾಡ್ತಾ ಇರೋದು. ತುಂಬಾ ಚೆನ್ನಾಗಿ ಪದಗಳನ್ನ ಬರೆದಿದ್ದಾರೆ. ಅವ್ರು ಈ ಬುಕ್ಸ್ ಬರೆದಿದ್ದಾರೆ ಅಂತ ಖಂಡಿತ ಗೊತ್ತಿಲ್ಲ. ಮೊನ್ನೆ ಕಾರ್ಯಕ್ರಮಕ್ಕೆ ಹಾಕೊಂಡಿದೀವಿ, ನಿಮ್ಮನ್ನ ಬನ್ನಿ ಅಂತ ಹೇಳಿದಾಗಲೇ ಏನ್ ಕಾರ್ಯಕ್ರಮ ಅಂತ ಕೇಳಿದಾಗ ನಾವು ಒಂದು ಬುಕ್ಸ್ ಬರೆದಿದ್ದೀವಿ ಅಂತ ಹೇಳಿದ್ರು. ತುಂಬಾ ಸಂತೋಷವಾಯಿತು. ಯಾಕೆಂದ್ರೆ ಈ ಒಂದು ಬುಕ್ಕನ್ನ ನೋಡಿದಾಗ ಯಾವುದೇ ಹಂಜಿಕೆ ಇಲ್ಲದೆ, ಭಯ ಇಲ್ಲದೆ, ನಾಚಿಕೆ ಇಲ್ಲದೆ, ಯಾವುದೇ ತರಹದ ಒಂದು ಇದಕ್ಕೂ ಎಡೆ ಮಾಡಿಕೊಡದೆ ಪ್ರತಿ ಒಂದು ಅವರು ಅನುಭವಿಸಿದಂತ ಸಿಹಿ ಘಟನೆಗಳು, ಕಹಿ ಘಟನೆಗಳು, ಏಳು ಬೀಳುಗಳು ಎಲ್ಲನೂ ಕೂಡ ಬರೆದಿದ್ದಾರೆ. ಏಕೆಂದ್ರೆ ಕೆಲವರು ತಾವು ಮಾಡಿರುವಂತ ಒಳ್ಳೆ ಕೆಲಸಗಳನ್ನ ಮಾತ್ರ ಹೇಳ್ತಾರೆ, ತಮ್ಗಾಗಿರುವಂತ ಒಳ್ಳೆ ವಿಚಾರಗಳನ್ನ ಮಾತ್ರ ಹೇಳ್ಕೊಳಕ್ ಇಷ್ಟಪಡ್ತಾರೆ ಹೊರತು ತಮ್ಗಾಗಿರೋ ನೋವುಗಳ ಬಗ್ಗೆ ಅಥವಾ ತಾವು ಅನುಭವಿಸಿರೋ ಕಷ್ಟಗಳ ಬಗ್ಗೆ ಹೇಳ್ಕೊಳ್ಳುವಂತವರ ಸಂಖ್ಯೆ ಕಡಿಮೆ ಇದೆ. ಯಾಕೆಂದ್ರೆ ಇಲ್ಲಿ ಕೂತಿರೋರು ಎಲ್ಲರೂ ಇದ್ದೀರಿ, ಟೀಚರ್ಸ್ ಎಲ್ಲ ಇದ್ದೀರಿ. ಆ ರೀತಿ ಈ ಬುಕ್ಸ್ ಅನ್ನ ಕೇವಲ ಈಗ ಒಂದು ಕಾಲಗಂಟೆ 20 ನಿಮಿಷ ನೋಡಿದಂತ ಸಂದರ್ಭದಲ್ಲಿ ಕೆಲವು ಬುಕ್ಸ್ ನ ತಾವು ಓದ್ದಾಗ್ಲೇ ಅದರ ಬುಕ್ಸಿನ ಮಹತ್ವ ಗೊತ್ತಾಗೋದು. ಆದ್ರೆ ಕೆಲವು ನಾನು ನೋಡಿದಂತ ಮುಖ್ಯವಾದ ಕೆಲವು ಪಾಯಿಂಟ್ಗಳು ಮೊದಲೇ ಅವರ ವಿದ್ಯಾಭ್ಯಾಸವನ್ನ ನಡೆಸಿದ ರೀತಿ, ಮತ್ತೆ ಅವರ ಬಾಳ ಸಂಗತಿಯಾಗಿ ಬಂದಂತ ಉಮರ್ ಅವರ ಬಗ್ಗೆ, ಕೇವಲ ಮದುವೆಯಾದ 7 ವರ್ಷಗಳ ನಂತರ ಅವ್ರನ್ನ ಕಳ್ಕೊಂಡು ಅನುಭವಿಸಿದ ನೋವಿನ ಬಗ್ಗೆ, ಮತ್ತೆ 2ನೇ ಹೆಂಡತಿ ಮಂಜುಳಾ ಅವ್ರ ಬಗ್ಗೆ, ಮತ್ತೆ ಅಲ್ಲಾದ ಅಂತ ಒಂದು ನೋವಿನ ಬಗ್ಗೆ, ಅವ್ರಿಗೆ ಹುಟ್ಟಿದ ಮಗಳು ರಕ್ಷಿತನ ಬಗ್ಗೆ, ಇಬ್ಬರು ಗಂಡು ಮಕ್ಕಳ ಬಗ್ಗೆ, ಹಿರಿಯ ಮಗನ ಏನಾಯ್ತು ಜೀವನ, ಅವನು ಯಾವ ರೀತಿ ವಿದ್ಯಾಭ್ಯಾಸ ಮಾಡ್ದ, ಮತ್ತೆ ಅವನ ವಿವಾಹ ಅವ್ರಿಗೂ ಗೊತ್ತಿಲ್ಲದ ರೀತಿ ಅವರ ವಿವಾಹ ಯಾವ ರೀತಿ ನಡೆಯಿತು, ಕಿರಿಯ ಮಗ ಹೇಗಿದ್ದಾನೆ, ಈಗ ಕಿರಿಯ ಮಗ ಇವರ ಆಶ್ರಯದಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಅವರ ಒಂದು ಜೀವನ ಚರಿತ್ರೆಯನ್ನ ನೋಡಿದಂತ, ಜೀವನ ಕಥೆಯನ್ನ ನೋಡಿದಂತಾಗ ನಿಜ ನನ್ನ ಸ್ನೇಹಿತರು ಮಾದೇಶ್ವರ ಹೇಳಿದಾಗೆ ಕಣ್ಣಲ್ಲಿ ನೀರು ಬರೋಂಥ ಒಂದು ಪುಸ್ತಕ ಇದಾಗಿದೆ. ಮತ್ತೆ ಕ್ಷಮಿಸಿ ಬಿಡು ಮಗಳೇ ಅಂತ ಬರೆದ್ರೆ, ನಾನು ಹೇಳ್ಬೇಕು ಅಂದ್ರೆ ಅವ್ರು ಹೇಳಿದ್ದಾರೆ, ಆದ್ರೂ ಹೇಳ್ತೀನಿ. ಕ್ಷಮಿಸಿ ಬಿಡು ಮಗಳೇ ಅಂತ ಬರೆದವ್ರೆ. ಅವರು ಮಗಳೇನೋ ತಪ್ಪು ಮಾಡಿದಾಳೆ ಅಥವಾ ಮಗಳ ಬಗ್ಗೆ ಏನೋ ಬರ್ದಿಲ್ಲ, ನನ್ನನ್ನೇ ಕ್ಷಮಿಸೋ ಮಗಳೇ ಅಂತ ಬರ್ದಿದಾರಲ್ಲ, ಅದಕ್ಕೆ ಆ ಮಗಳು ಇಂಥ ತಂದೆಯನ್ನ ಪಡೆಯಕ್ಕೆ ಅದೆಷ್ಟು ಜನ್ಮದ ಪುಣ್ಯ ಮಾಡಿದ್ರೋ ನನಗೆ ಗೊತ್ತಿಲ್ಲ ಬಂಧುಗಳೇ. ಎರಡನೇದಾಗಿ ನಾನು ಕೂಡ ವಕೀಲನಾಗಿರುವ ಕಾರಣ ನ್ಯಾಯಾಂಗ ಇಲಾಖೆಗೆ ಸಂಬಂಧಪಟ್ಟಂತೆ ಬರೆದಿದ್ದಾರೆ. ದಾಸಪ್ಪ ಅನ್ನೋ ವ್ಯಕ್ತಿ, ಇವ್ರಿಗೆ ಆಕಸ್ಮಿಕವಾಗಿ ಆದ ಅಪಘಾತದ ಸಂದರ್ಭದಲ್ಲಿ ಇನ್ಚಾರ್ಜ್ ಅನ್ನ ವಹಿಸಿದಂತ ಸಂದರ್ಭದಲ್ಲಿ ಆದಂತ ಒಂದು ಕಹಿ ಘಟನೆ ನನಗಿಂತ ಧರ್ಮ ಸರ್ ಅವ್ರಿಗೆ ಮತ್ತೆ ಭಗವಾನ್ ಸರ್ ಅವರು, ಯಾಕೆಂದ್ರೆ ಅವರು ಕೂಡ ಉದ್ಯೋಗದಲ್ಲಿದ್ದಂಥವ್ರು ಗೊತ್ತು. ಏನು ಆ ದಾಸಪ್ಪನ ವ್ಯಕ್ತಿ ಸೋಮರಾಜು ಅವ್ರದ್ದು ಯಾವುದೇ ರೀತಿಯ ತಪ್ಪಿಲ್ಲ, ನಾನು ತಪ್ಪನ್ನ ಮಾಡಿದ್ದೀನಿ, ನನ್ನ ತಪ್ಪನ್ನು ಮನಸಿ ನನ್ನ ನಿವೃತ್ತಿ ಹಣದಲ್ಲಿ ಬರುವಂತ ಹಣವನ್ನ ನಾನು ದುರುಪಯೋಗ ಪಡಿಸ್ಕೊಂಡಿರುವಂತ ಹಣವನ್ನ ಅದರಲ್ಲಿ ಕಡಿತಗೊಳಿಸ್ಕೊಳ್ಳಿ ಅಂತ ಬರೆದು ಕೊಟ್ಟಿದ್ರು ಕೂಡ ಅವ್ರಿಗೆ ಶಿಕ್ಷೆ ಆಯ್ತು ಅಂತ ಬರೆದಿರುವಂತ ಒಂದು ಕಹಿ ಘಟನೆ ಏನಿದೆ, ನಿಜ ಅದು ಮರೆಯಲಾದಂತ ಘಟನೆ. ಆ ರೀತಿ ಆತ ತಪ್ಪೊಪ್ಪಿಗೆ ಕೊಟ್ಟಿದ್ರು ಕೂಡ ಬಲಿಪಸಿ ಆದವರು ಸೋಮರಾಜು ಅವರು. ಈಗಲೂ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಅಂತ ಹೇಳಿದ್ದಾರೆ, ಇನ್ನು ಮುಗಿದಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಬಾಕಿ ಇದೆ ಅಂತ ಅವರು ಪುಸ್ತಕದಲ್ಲಿ ನಮೂದು ಮಾಡಿದ್ದಾರೆ. ಹೈಕೋರ್ಟ್ ಕೂಡ ಏನು ಕೆಳ ನ್ಯಾಯಾಲಯದಲ್ಲಿ ನೀಡಿದಂತ ಶಿಕ್ಷೆಯನ್ನು ಎತ್ತಿ ಹಿಡಿತು ಅಂತ ಹೇಳಿದ್ದಾರೆ. ಒಮ್ಮೊಮ್ಮೆ ಈ ತನಿಖೆಗಳು ನಡೀಬೇಕಾದ್ರೆ ಕೆಲವರ ಕೈವಾಡಗಳು ಕೂಡ ಇರುತ್ತೆ. ಅಂತ ಸಂದರ್ಭದಲ್ಲಿ ಈ ರೀತಿಯ ಮಾಡದೇ ಇರುವಂತ ತಪ್ಪಿಗೆ ನೋವನ್ನ ಅನುಭವಿಸುವಂತ ಒಂದು ಪರಿಸ್ಥಿತಿ ಬರುತ್ತೆ. ಸೋಮರಾಜು ಅವರೇ, ನೀವು ಕೋರ್ಟಲ್ಲಿ ದಿನ ನೋಡ್ತಾ ಇರ್ತೀರಿ, ಏನು ಮಾಡೋಕ್ಕಾಗಲ್ಲ. ನಿಮ್ಮ ಆಸೆಯಂತೆ ನೀವು ಕನಸು ಕಾಣ್ತಿರುವಂತೆ ನಿಮ್ಮ ಮನಸ್ಸಿನಲ್ಲಿ
ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ಇಟ್ಟಿರುವಂತಹ ಒಂದು ಗೌರವ ನಿಮ್ಮನ್ನ ಖಂಡಿತ ಕೈ ಬಿಡಲ್ಲ. ಆ ಒಂದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ನಿಮ್ಮಂತೆ ಆಗ್ಲಿ ಅಂತ ನಾನು ಈ ಮೂಲಕ ತಮಗೆ ಆಶಿಸ್ತಾ ಇದ್ದೀನಿ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಮುಂದಿನ ದಿನಗಳಲ್ಲಿ ನಿಮ್ಮಂತೆ ಬರಲಿ. ಅಲ್ಲಿ ಸ್ವಲ್ಪ ನುರಿತ ವಕೀಲರನ್ನ ನೇಮಿಸ್ಕೊಂಡು ಮಾಡಿ, ಯಾಕೆಂದ್ರೆ ಏನು ಮಾಡೋಕ್ಕಾಗಲ್ಲ, ಆ ಒಂದು ಪರಿಸ್ಥಿತಿಗಳಿಗೆ ತಕ್ಕಂತೆ ನಾವು ನಡ್ಕೋಬೇಕಾಗತ್ತೆ. ಅದರಿಂದ ನುರಿತ ವಕೀಲರನ್ನ ನೇಮಕ ಮಾಡಿ ಆ ಒಂದು ಕೆಲಸವನ್ನ ಮಾಡಿ. ಮತ್ತೆ ಇದರ ಜೊತೆಯಲ್ಲಿ ಮುಖ್ಯವಾಗದ ನಾನು ಅವರ ಕೈ ಘಟನೆಗಳೇ ಹೇಳಿದ್ದು, ಅದರ ಜೊತೆಯಲ್ಲಿ ಊರಿನ ಬಗ್ಗೆ ಅವರು ಬರೆದಿರುವಂಥ ರೀತಿ, ದೇವಸ್ಥಾನ ಇರ್ಬೋದು, ಅಲ್ಲಿ ಊರಿನ ಜನರ ಒಡನಾಟ ಇರ್ಬೋದು, ಎಲ್ಲವನ್ನು ಕೂಡ ತುಂಬಾ ವಿವರವಾಗಿ ಬರೆದಿದ್ದಾರೆ. ಆಮೇಲೆ ಒಂದು ಕಂಟಿನ್ಯೂಟಿ ಇದೆ ಬುಕ್ಕಲ್ಲಿ. ಅದು ಬುಕ್ಕನ್ನು ಬರೆಯೋರಲ್ಲಿ ಮುಖ್ಯವಾದಂಥ ವಿಚಾರ ಕಂಟಿನ್ಯೂಟಿ ಇದೆ. ಒಂದು ಏನೇನು ಅವರ ಚಿಕ್ಕ ವಯಸ್ಸಿನಿಂದ ಇಲ್ಲಿಯವರೆಗೆ ಎಲ್ಲೆಲ್ಲಿ ಏನೇನಾಯ್ತು ಎಂಬುದರ ಬಗ್ಗೆ ಬರೆದಿರೋದು ಆ ಬುಕ್ಕಲ್ಲಿ ಒಂದು ಕೆಲವು ಬುಕ್ಗಳಲ್ಲಿ ನಾವು ಓದಿದಾಗ ಒಂದು ಚಾಪ್ಟರ್ ಓದಿದಾಗ ಮತ್ತೆ ನೆಕ್ಸ್ಟ್ ಇದು ಓದಿದಾಗ ಅದಕ್ಕೂ ಲಿಂಕ್ ಸಿಗಲ್ಲ. ಬಟ್ ಈ ಬುಕ್ಕಲ್ಲಿ ಕಂಟಿನ್ಯೂಟಿ ಇದೆ. ತುಂಬಾ ಚೆನ್ನಾಗಿ ನಾನು ಸೋಮರಾಜ್ ಅವರು ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ, ಅವರ ಒಂದು ಆತ್ಮಾವಲೋಕನ ಬಗ್ಗೆ ಬರೆದಿದ್ದಾರೆ ಅಂದಾಗ ಆ ಬುಕ್ಸ್ಗಳನ್ನ ಕೊಂಡು ಯಾರೋ ಓದ್ಬೋದು ಅಂತ ನಾನು ನಿಜ ಮನ್ಸಲ್ಲಿ ಅನ್ಕಂಡೆ. ಅವರ ಆತ್ಮಚರಿತ್ರೆ ಬರೆದಾಗ ಯಾರು ತಗೊಂಡು ಓದ್ತಾರೆ ಅಂತ ಅನ್ಕಂಡೆ. ಬಟ್ ಖಂಡಿತ ಈ ಬುಕ್ಕನ್ನ ಓದ್ದವರು ಬೇರೆಯವ್ರಿಗೆ ಈ ಬುಕ್ಕನ್ನ ಖರೀದಿ ಮಾಡಿ ಓದು ಅಂತ ಸಲಹೆ ನೀಡುವಂತ ರೀತಿಯಲ್ಲಿ ಈ ಬುಕ್ ಇದೆ. ಯಾಕೆಂದ್ರೆ ಸ್ನೇಹಿತರಿಗೆ, ತಂದೆ ತಾಯಿಗಳಿಗೆ, ಮಕ್ಕಳಿಗೆ, ಅಣ್ಣ ತಮ್ಮಂದಿರಿಗೆ, ಅವರ ಹೆಂಡತಿ ಮಕ್ಕಳುಗಳಿಗೆ, ನಮ್ಮ ಮಕ್ಕಳುಗಳಿಗೆ, ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಮಾಡ್ಕೊಳ್ಳುವಂತ ವಿಚಾರವನ್ನ ಈ ಬುಕ್ನಲ್ಲಿ ಬರೆದಿದ್ದಾರೆ ಸೋಮರಾಜ್ ಸರ್. ಇನ್ನು ಮುಂದಿನ ದಿನಗಳಲ್ಲಿ ಏನು ಈ ರೀತಿ ನನಗೆ ಕಡ್ಡಾಯವಾಗಿ ನಿವೃತ್ತಿ ಆಯಿತು, ಇದು ಬಹಳ ಬೇಸರದ ಸಂಗತಿ ಅಂತಿಲ್ಲ. ಆ ಬೇಸರದ ಸಂಗತಿಯನ್ನ ಬಿಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೊಳ್ಳೆಯ ಬುಕ್ಸ್ಗಳನ್ನ ಬರೆಯುವಂತ ಒಂದು ಪ್ರಯತ್ನವನ್ನ ಮಾಡಿ ನಿಮಗೆ ನನ್ನ ಮತ್ತೆ ವೇದಿಕೆ ಮುಂಭಾಗ ಇರುವಂತ ನಿಮ್ಮ ಊರಿನ ಜನ, ನಿಮ್ಮ ಸ್ನೇಹಿತರು, ವಕೀಲರು ಎಲ್ಲರ ಸಹಕಾರನು ಕೂಡ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ದಯವಿಟ್ಟು ನೀವು ಯಾವತ್ತೂ ಕೂಡ ಎದೆಗುಂದಬೇಡಿ, ಯಾವುದಕ್ಕೂ ಹೆದರಬೇಡಿ. ನೀವು ಎಲ್ಲಿ ಗಂಟೆ ಇರ್ತೀರಿ ಅಲ್ಲಿಯವರೆಗೆ ಈ ಒಂದು ಪುಸ್ತಕಗಳನ್ನ ಬರೆಯುವಂತ ಒಂದು ಕೆಲಸವನ್ನ ಧೈರ್ಯದಿಂದ ಮುನ್ನುಗ್ಗಿಯ ಶಕ್ತಿ ನಿಮ್ಮಲ್ಲಿ ಇದೆ ಅಂತ ಹೇಳ್ತಾ, ನಿಮ್ಮಂತವರ ಈ ಒಂದು ವೇದಿಕೆಗೆ ನನಗೆ ಕಿರಿಯ ವಯಸ್ಸಿನಾದ ನನಗೆ ಅವಕಾಶ ಕೊಟ್ಟು ಈ ವೇದಿಕೆಯಲ್ಲಿ ಕೂರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಹೊಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.